ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕಾಯಿ ಹೋಳಿಗೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನಿಲ್ಲಿ 1 ಕಪ್ ಆಗಷ್ಟು ಕಾಯನ್ನು ತೊಗೊಂಡು 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿ 5 ಮಿನಿಟ್ಸ್ ಫ್ರೈ ಮಾಡಿ 1 ಕಪ್ ಕಾಯಿಗೆ ಅರ್ಧ ಕಪ್ ಆಗಷ್ಟು ಬೆಲ್ಲವನ್ನು ತೊಗೊಂಡು 5 to 10 ಮಿನಿಟ್ಸ್ ನೋಡಿ ಈ ಥರ ಉಂಡೆ ಬರೋ ಥರ ಆದರೆ ಆಗಿದೆ ಅಂತ ಆ ಥರ ಕುಕ್ ಮಾಡಿಕೊಂಡು ಕುಟ್ಟಿರೋಂಥ ಏಲಕ್ಕಿ ಪುಡಿ ಒಂದು ಸ್ವಲ್ಪ ಹಾಕಿ ಸೈಡಿಗೆ ಎತ್ತಿಟ್ಕೊಂಡ್ಬಿಡಿ. ಇವಾಗ ಕನಕ ಕಲಿಸ್ಕೊಳ್ಳಿಕ್ಕೆ ಒಂದು ಸ್ವಲ್ಪ ಮೈದಾ ಹಿಟ್ಟಿಗೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಸ್ವಲ್ಪ ಸಾಫ್ಟಾಗಿ ಈ ಥರ ಕಲಸಿ ಎಣ್ಣೆ ಹಾಕಿ ಮೇಲೆ ನೋಡಿ ಈ ಥರ ಸ್ವಲ್ಪ ಜಾಸ್ತಿನೇ ಎಣ್ಣೆ ಬೇಕಾಗುತ್ತೆ. ಎಣ್ಣೆ ಹಾಕಿ ಒಂದು 15 ಮಿನಿಟ್ಸ್ ಬಿಟ್ಬಿಡಬೇಕು. ಇವಾಗ 15 ಮಿನಿಟ್ಸ್ ಆಗಿದೆ. ಒಬ್ಬಟ್ಟು ತಟ್ಕೊಳ್ಳೋಣ. ಒಂದು ಸ್ವಲ್ಪ ಉಂಡೆ ತೊಗೊಂಡು ನೋಡಿ ಈ ಥರ ಒಳಗಡೆ ಹೂರ್ಣವನ್ನು ಇಟ್ಟು ನೀಟಾಗಿ ಒಬ್ಬಟ್ಟು ತಟ್ಕೊಂಡು ಇವಾಗ ಕಾದಿರೋಂಥ ಹೆಂಚಿಗೆ ಹಾಕಿ ಎರಡೂ ಸೈಡು ನೀಟಾಗಿ ಬೇಯಿಸ್ಕೊಂಡ್ರೆ ಒಂದು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಅಥವಾ ತುಪ್ಪ ಹಾಕಿ ಬೇಯಿಸ್ಕೊಂಡ್ರೆ ನೋಡಿ ಕಾಯಿ ಹೋಳಿಗೆ ರೆಡಿ ಆಯಿತು. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.